ಸರ್ ಬಿಡಿ ಸರ್ ಸರ್ ಮೇಡಮ್ ಕೈ ಮೇಡಮ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಬ್ರು ಇಟ್ಕೊಂಬಿಡಿ ನೋಡಿ 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 ಏನದ ಸ್ಮರಿಸಿಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ. ಅದರಲ್ಲಿ ವೀರಶೈವ ಲಿಂಗಾಯತ ಪಾರ್ವತಿ ಬಳಗ ತಂಡದವರಿಂದ ಸಾಧನೆಗೈದ ಮಹಿಳೆಯರ ಹಾವ ಭಾವಗಳು ಹಾಗೂ ಉಡುಪುಗಳನ್ನು ಒಳಗೊಂಡಂತೆ ವೇಷಭೂಷಣಗಳನ್ನು ತೊಟ್ಟು ವೇದಿಕೆಯ ಮೇಲೆ ಬರಲಿದ್ದಾರೆ. ಮೊದಲನೆಯದಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಅಶ್ವಿನಿ ಅವರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಶಸ್ತ್ರಸಜ್ಜಿತ ದಂಗೆಯನ್ನು ಮುನ್ನಡೆಸಿ ಸ್ವಾತಂತ್ರ್ಯಕ್ಕಾಗಿ ವೀರ ಮರಣವನ್ನು ಅಪ್ಪಿದ ಕನ್ನಡ ನಾಡಿನ ಸಾಹಸಿ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಪ್ಪ ಕೊಡಬೇಕು ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ನಮ್ಮವರಿಗೆ ಉತ್ತೀರಾ ಬಿತ್ತೀರಾ ನೀರು ಹಾಯಿಸಿದರೆ ಗೊತ್ತೀರಾ, ನಿಮಗೇಕೆ ಕೊಡಬೇಕು ಕಪ್ಪ, ಇಲ್ಲ ನಡೆದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಅಣ್ಣ ತಮ್ಮಂದಿರೆ ಅಕ್ಕ ತಂಗಿಯರೇ ನೆಂಟರೆ ಇಷ್ಟರೇ ಬಂಧುಗಳೇ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ, ಕಟ್ಟಾಳೆ ಅಧಿಕಾರ ಮಾಡುವರು ನಾವು, ಕಿತ್ತೂರು ರಾಣಿಯಾಗಿದ್ದರು ಕಪ್ಪ ಕೇಳುವರ ನಾಲಿಗೆ ಸೀಳಿ ಹೋದಿತು, ಕಪ್ಪ ಕೊಡಬೇಕು ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ, ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರವನ್ನು ಪ್ರದರ್ಶನ ಮಾಡಿದಂತಹ ಅಶ್ವಿನಿಯರವರಿಗೆ ಧನ್ಯವಾದಗಳು. ಈಗ ವೀರ ವನಿತೆ ಹೊರಗೆ ಹೋಗುವ ಪಾತ್ರದಲ್ಲಿ ಆಶಾರವರು. ಹೊರಗೆ ಹೋಗುವ ಪಾತ್ರದಲ್ಲಿ ಆಶಾರವರು. ಕರ್ನಾಟಕ ಇತಿಹಾಸದಲ್ಲಿ ಶೌರ್ಯ, ಧೈರ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿ ನಿಂತ ಮಹಿಳೆಯರಲ್ಲಿ ಹೊರಗೆ ಹೋಗುವ ಅವರ ಹೆಸರು ಚಿರಸ್ಮರಣೀಯ. ಪ್ರತಿ ವರ್ಷ ಮಹಿಳಾ ಶಕ್ತಿಯ ಪ್ರತ್ಯಕ್ಷ ರೂಪವೇ ವೀರವನಿತೆ ಹೊರಗೆ ಹೋಗುವ ಪಾತ್ರದಲ್ಲಿ ಆಶಾರವರು. ನಮ್ಮ ಕೋಟೆಯನ್ನು ಮುತ್ತಿವೆ, ರಣ ಕಹಳೆಯನ್ನು ಊದಿ ಹೊರಗೆ ಹೋಗುವ ಪಾತ್ರವನ್ನು ಪ್ರದರ್ಶನ ಮಾಡಿದ ಆಶಾರವರಿಗೆ ಧನ್ಯವಾದಗಳು. ಈಗ ಸಾಲುಮರದ ತಿಮ್ಮಕ್ಕನ ಆಗಮನ. ಸಾಲುಮರದ ತಿಮ್ಮಕ್ಕನ ಪಾತ್ರದಲ್ಲಿ ಕೋಮಲರವರು. ಸಾಲುಮರದ ತಿಮ್ಮಕ್ಕರವರು ಕರ್ನಾಟಕದ ಪರಿಸರವಾದಿ. ಇವರು ತಮಗೆ ಮಕ್ಕಳಿಲ್ಲದ ಕೊರಗನ್ನು ನೀಗಿಸಲು ಹಲವಾರು 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದು ಗೌರವಕ್ಕೆ ಪಾತ್ರರಾಗಿರುವ ಹೊರಗೆ ಹೋಗುವ. ನಾನು ಮರಗಳ ಮೇಲೆ ನೀರನ್ನು ಹಾಕಿದ್ದೆ, ಅವು ಬೆಳೆದು ನಮಗೆ ನೆರಳನ್ನು ನೀಡುತ್ತವೆ. ನಾನು ಇಲ್ಲದಿದ್ದರೂ ಇವು ಉಳಿಯುತ್ತವೆ. ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಮರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ, ಮರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ರಾಜೇಶ್ವರಿ ಅವರು. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಹೆಸರಾಂತ ಕವಯಿತ್ರಿ ಮತ್ತು ರಾಜಕಾರಣಿ. ಗಾಂಧಿಯವರಿಂದ ಪಾಲಕ ನೈಟಿಂಗೇಲ್ ಎಂದು ಕರೆಯಲ್ಪಟ್ಟ ಇವರು ಕಾಂಗ್ರೆಸ್ ಮೊದಲ ಅಧ್ಯಕ್ಷರಾಗಿ ಮತ್ತು ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ಜೀವನ ಸಾಗಿಸಿ, ಜೀವನ ಒಂದು ತ್ಯಾಗ, ಅದನ್ನು ಅರ್ಪಿಸಿ, ಜೀವನ ಒಂದು ಹಾಡು, ಅದನ್ನು ಹಾಡಿ, ಜೀವನ ಒಂದು ಆಟ, ಅದನ್ನು ಹಾಡಿ, ಜೀವನ ಒಂದು ಸವಾಲ್, ಅದನ್ನು ಎದುರಿಸಿ, ನಾವು ಭಾರತೀಯರು ಎಂಬುದೇ ನಮ್ಮ ಹೆಮ್ಮೆ. ಸರೋಜಿನಿ ನಾಯ್ಡು ಪ್ರದರ್ಶನ ಮಾಡಿದಂತಹ ರಾಜ್ಯಗಳಿಗೆ ಧನ್ಯವಾದಗಳು. ಶಶಿಕಲಾ ಅವರು.
ಹಂಚಿಕೊಳ್ಳುವುದರಲ್ಲಿ ನಿಜವಾದ ಸಂತೋಷವಿದೆ. ದುಡಿದು ಹಣವನ್ನು ಎಣಿಸಿ ಎಣಿಸಿ ದಣಿಯುವುದಕ್ಕಿಂತ ಜನರನ್ನು ಮೆಚ್ಚಿಸಿ ನಗಿಸುವುದೇ ಲೇಸು. ನಮ್ಮ ಕೆಲಸ ಮಾತನಾಡಬೇಕೆ ಹೊರತು ನಾವಲ್ಲ. ಜೈ ಜೈ ಕರ್ನಾಟಕ. ಸುಧಾಮೂರ್ತಿಯ ಪಾತ್ರವನ್ನು ಪ್ರದರ್ಶನ ಮಾಡಿದಂತಹ ಶಶಿಕಲನ್ ಅವರಿಗೆ ಧನ್ಯವಾದಗಳು. ಈಗ ನಿರ್ಮಲ್ ಸೀತಾರಾಮನ್ ಪಾತ್ರದಲ್ಲಿ ಸುಜಾತಾರವರು. ಇವರು ಪ್ರಸ್ತುತ ಭಾರತದ ಹಣಕಾಸು ಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೀತಾರಾಮನ್ ಅವರು ಹಣಕಾಸು ಮತ್ತು ಮಿನಿಸ್ಟರ್ ಆಫ್ ಫೈನಾನ್ಸ್ ಆಫ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿಗಳ ಅಡಿಯಲ್ಲಿ ಸ್ವತಂತ್ರ ಹೊಂದಿರುವ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೇಂದ್ರ ಬಜೆಟ್ ಮಂಡನೆಯನ್ನು ನಡೆಸಲಿದ್ದೇವೆ. ನಿರ್ಮಲ್ ಸೀತಾರಾಮನ್ ಪಾತ್ರವನ್ನು ಪ್ರದರ್ಶನ ಮಾಡಿದಂತಹ ಸುಜಾತಾರವರಿಗೆ ಧನ್ಯವಾದಗಳು. ಇವಾಗ ಲತಾ ಮಂಗೇಶ್ಕರ್ ಅವರ ಪಾತ್ರದಲ್ಲಿ ರಾಣಿಯವರು. ಭಾರತದ ಪ್ರಸಿದ್ಧ ಹಿನ್ನೆಲೆ ಗಾಯಕಿ. ಅವರನ್ನು ಪ್ರೀತಿಯಿಂದ ಗಾನಕೋಗಿಲೆ ಎಂದು ಕರೆಯಲಾಗುತ್ತದೆ. 8 ದಶಕಗಳ ವೃತ್ತಿ ಜೀವನದಲ್ಲಿ ಅವರು 36ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಹಾಗೂ ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಲಭಿಸಿವೆ. ಒಂದೇ ಮಾತರಂ, ಒಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ, ಒಂದೇ ಮಾತರಂ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ವೀರ ನಾರಿ. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಸಾಹಸಿ ಮಹಿಳೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು. ಬ್ರಿಟಿಷರೇ ಎಚ್ಚರ, ಬ್ರಿಟಿಷರೇ ಎಚ್ಚರ. ಝಾನ್ಸಿ ನನ್ನ ಆತ್ಮ, ಝಾನ್ಸಿ ನನ್ನ ಗೌರವ. ನನ್ನ ಪ್ರಾಣ ಹೋದರೂ ಸರಿ, ನನ್ನ ಝಾನ್ಸಿಯನ್ನು ನಾನು ಬಿಟ್ಟು ಕೊಡುವುದಿಲ್ಲ, ನನ್ನ ಝಾನ್ಸಿಯನ್ನು ನಾನು ಬಿಟ್ಟು ಕೊಡುವುದಿಲ್ಲ. मैं तेरे झांसी नहीं दूंगी, मैं मेरे झांसी नहीं दूंगी. हर हर महादेव, हर हर महादेव. ಈಗ ಕಿರಣ್ ಪೇಟೆಯವರ ಪಾತ್ರದಲ್ಲಿ ಲತಾರವರು. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ 1972. ಸಾಮಾಜಿಕ ಕಾರ್ಯಕರ್ತೆ ಮತ್ತು ಮಾಜಿ ಲೆಫ್ಟಿನೆಂಟ್ ಗವರ್ನರ್. ತಿಹಾರ ಜೈಲಿನಲ್ಲಿ ಸುಧಾರಣೆ ಮತ್ತು ನವಜ್ಯೋತಿ ಇಂಡಿಯಾ ವಿಮನ್ ಫೌಂಡೇಶನ್ ಸ್ಥಾಪನೆಗೆ ಹೆಸರುವಾಸಿಯಾಗಿದ್ದಾರೆ. ರೆಮನ್ ಮ್ಯಾಗ್ನೆಸ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಪೊಲೀಸ್ ಅಂದರೆ ಕೇವಲ ಕಾಕಿ ಬಟ್ಟೆಯಲ್ಲ, ಅದು ಜನಸಾಮಾನ್ಯರ ಸಾಧನೆ. ಈಗ ಪ್ರಧಾನ ಇಂದಿರಾ ಗಾಂಧಿ ಅವರ ಪಾತ್ರದಲ್ಲಿ ಪವಿತ್ರ ಅವರು. ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿಯಾಗಿದ್ದರು. ಅವರ ದೃಢ ನಿರ್ಧಾರಗಳಿಂದಾಗಿ ಅವರನ್ನು ಐರನ್ ಲೇಡಿ ಎಂದು ಕರೆಯುತ್ತಿದ್ದಾರೆ. 1971ರ ಯುದ್ಧ, ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು 1975ರ ತುರ್ತು ಪರಿಸ್ಥಿತಿ ಅವರ ಅವಧಿಯ ಪ್ರಮುಖ ಘಟಕಗಳಾಗಿವೆ. ಭಾರತದ ಮಣ್ಣಿನ ಶಕ್ತಿಯೇ ಹೆಣ್ಣು. ಪ್ರಜೆಗಳು ಇಂದು ತಮ್ಮ ಹಕ್ಕನ್ನಷ್ಟೇ ನೆನಪಿನಲ್ಲಿಡುತ್ತಿದ್ದಾರೆ, ತಮ್ಮ ಕರ್ತವ್ಯವನ್ನು ಮರೆಯುತ್ತಿದ್ದಾರೆ. ಈಗ ವಕೀಲರ ಪಾತ್ರ. ಒರಿಜಿನಲ್ ವಕೀಲರೇ ಬರ್ತಾ ಇದ್ದಾರೆ. ವಕೀಲರಾಗಿ ಮಮತಾರವರು ಬರ್ತಾ ಇದ್ದಾರೆ. ಕಪ್ಪು ಬಣ್ಣ ನ್ಯಾಯ, ಅಧಿಕಾರ ಮತ್ತು ಘನತೆಯ ಸಂಕೇತವಾಗಿದೆ ಎಂದು ಅದನ್ನು ಪರಿಗಣಿಸಲಾಗುತ್ತದೆ. ಕಪ್ಪು ಕೋಟು ವಕೀಲರ ಕೆಲಸದ ಗಾಂಭೀರ್ಯತೆ ಹಾಗೂ ನಿಷ್ಪಕ್ಷಪಾತವನ್ನು ಪ್ರತಿಪಾದಿಸುತ್ತದೆ. ಕಪ್ಪು ಕೋಟು ಧರಿಸಿ
ನ್ಯಾಯವನ್ನು ಎತ್ತಿ ಹಿಡಿಯುವ, ನಿರಪರಾಧಿಗಳಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸುವ ನಮ್ಮ ವಕೀಲರಿಗೆ ದೊಡ್ಡ ಚಪ್ಪಾಳೆ. ಮಹಿಳೆ ಅಬಲೆಯಲ್ಲ ಸಬಲೆ. ದಿಟ್ಟ ಹೆಜ್ಜೆ ದಿಟ್ಟ ನಿಲುವು ಪ್ರತಿಯೊಬ್ಬ ಮಹಿಳೆಯ ಧ್ಯೇಯ. ವಕೀಲರಿಗೆ ಧನ್ಯವಾದಗಳು. ಈಗ ಡಾಕ್ಟರ್ ಪಾತ್ರದಲ್ಲಿ ಡಾಕ್ಟರ್ ಶ್ವೇತಾ ಶಶಿಧರ್ ಅವರು ಆಗಮಿಸಬೇಕು ಅಂತ ಕೇಳ್ಕೊತೇನೆ. ಡಾಕ್ಟರ್ ಶ್ವೇತಾ ಶಶಿಧರ್ ಅವರು ಸ್ತ್ರೀ ರೋಗ ಪ್ರಸೂತಿ ತಜ್ಞರು, ಮಹಿಳಾ ವೈದ್ಯರು, ಸಮಾಜ ಆರೋಗ್ಯ ಮತ್ತು ಮಹಿಳಾ ಸಬಲೀಕರಣದ ಭದ್ರ ಸ್ತಂಭಗಳು. ಮಹಿಳೆಯರು ಕಠಿಣ ಶಿಕ್ಷಣ, ಸಾಮಾಜಿಕ ಅಡೆತಡೆಗಳನ್ನು ಮೆಟ್ಟಿ ನಿಂತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಅನುಕಂಪ, ತಾಳ್ಮೆ ಮತ್ತು ದೃಢತೆ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದ್ದು ಸಮಾನತೆಯ ಸಂಕೇತವಾಗಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳಕ್ ಇಷ್ಟಪಡೋದೇನಪ್ಪ ಅಂದ್ರೆ, ತಾಯಿಯೇ ಮೊದಲ ಗುರು, ತಾಯಿಯೇ ಮೊದಲ ವೈದ್ಯೆ ಅಂತಹ ಮಹಾನ್ ಚೇತನ ಇಲ್ಲಿರ್ತಾರೆ. ಅವರ ಎಲ್ಲರಿಗೂ ನನ್ನ ನಮೋ ನಮಃ. ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮಹಿಳೆ ಪಾತ್ರದಲ್ಲಿ ವಸಂತಮ್ಮನವರು ಆಗಮಿಸಬೇಕಾಗಿದೆ. ಕರುಣೆಯ ಕಾರಂಜಿ ಹೆಣ್ಣು, ಮಮತೆಯ ಮಾತೆ ಹೆಣ್ಣು, ಪ್ರೀತಿಯ ಒಡತಿ ಹೆಣ್ಣು. ತಾಯಿ ಇಲ್ಲದೆ ಜನ್ಮವೇ ಇಲ್ಲ. ಮಹಿಳೆ ಇಲ್ಲದ ಮನೆಯನ್ನು ಊಹಿಸಲು ಸಾಧ್ಯವೇ ಇಲ್ಲ. ಅವಳ ಪಾತ್ರವನ್ನು ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಾತ್ಸಲ್ಯದ ಸಾಕಾರ ಮೂರ್ತಿ, ಜಗತ್ತಿನ ಅತ್ಯಂತ ಶಕ್ತಿಯುಳ್ಳವಳೆ ಮಹಿಳೆ 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 ಮಹಿಳೆ. ಮಹಿಳೆ ಅಂದರೆ ಅದು ಕೇವಲ ಒಂದು ಪದವಲ್ಲ, ಅದು ತಾಯಿ ಶಕ್ತಿ, ಧೈರ್ಯ, ಪ್ರೀತಿ. ಮಹಿಳೆ ಮೇಡಮ್ ಇಲ್ಲೇ ಬಂದ್ರು ಅವ್ರು ಹೇಳಕ್ಕೆ ಕೆಲಸ ಇಲ್ಲ. ಮುಗಿಸಿಲ್ಲಪ್ಪ. ಆಗಲ್ಲ ಇದ್ರೊಳಗೆ ಬರ್ತದೆ. ಎಲ್ಲ ಈ ಕಡೆ ನೋಡಿ ಮೇಡಮ್, ಒಂದು ನಿಮಿಷ ಹಂಗೆ ಈ ಕಡೆ ನೋಡಿ, ಈ ಕಡೆ ನೋಡಿ, ಕ್ಯಾಮ್ರಾ ಕಡೆ. ಓಕೆ ಹಾಗೆ ಮೇಡಮ್ ಆಯ್ತಾ? ಇಲ್ಲ ಮೇಡಮ್ ಕೂತ್ಕೊಳ್ಳಿ. ಮೇಡಮ್ ಕೂತ್ಕೊಳ್ಳಿ ಮೇಡಮ್, ಯಾಕೆ ಕೂತ್ಕೊಳ್ಳಿ.
ವೈಡ್ ಬರಲಿ ಇನ್ನೂ ಆಯ್ತಾ ಬೆಳಗ್ಗೆ ಓಕೆ ಸರ್ ಓಕೆ ಮೇಡಮ್